ಅವರಿಗೆ ಪ್ರಕೃತಿನ ಸಾಕ್ಷಿ ಅಂದ್ರೆ ಅಂತ ಮದುವೆ ಸಹಿತ ನಮ್ಮಲ್ಲಿ ಒಪ್ಪಿಗೆ ಇದ್ದು ಅನ್ನೋದು ಈ ಥರ ಇದ್ದು ಸರ್. ಗಾಂಧರ್ವ ವಿವಾಹ ಇತ್ತು, ಪೈಶಾಚಿಕ ವಿವಾಹ ಇತ್ತು, ರಾಕ್ಷಸ ವಿವಾಹ ಅಂತ ಇತ್ತು ರೀ. ಇವೆಲ್ಲ ಈಗ ಮೊದಲಿಂದ ಬಂದಿದ್ದವರು ಅದನ್ನು ನಂಬಿದಾರೆ ರೀ. ಅದನ್ನು ಮುಂದೆ ನಡವಳಿಕೆ ನೋಡಿ ಸರ್, ನಮ್ಮ ಮಹಾಭಾರತ ರಾಮಾಯಣಗಳಲ್ಲಿ ಇಂಥ ಸಾಕಷ್ಟು ದೃಷ್ಟಾಂತಗಳನ್ನು ನಾವು ಕಾಣಬಹುದು ಸರ್. ಯಾಕೆ ಅದಕ್ಕೆಲ್ಲ ಸಮ್ಮತಿ ಇದೆ ರೀ. ಮುಂದಿದು ಹಾಂ ರೀ, ಮದುವೆ ಅನ್ನುವಂಥದ್ದು ಒಂದು ಕುಟುಂಬವನ್ನು ಮುಂದೆ ತೊಗೊಂಡು ಹೋಗುವಂಥದ್ದು, ಸಮಾಜವನ್ನು ಮುಂದೆ ತೊಗೊಂಡು ಹೋಗುವಂಥದ್ದಕ್ಕೆ ಇಲ್ಲೇ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ತಿಕ್ಕಾಟಗಳು ಬರ್ತಿರ್ತಾವ, ಮತ್ತೇನೋ ಆಗ್ತಿರ್ತದೆ ಗಂಡ ಹೆಣ್ಣಕ್ಕೆ. ಇಲ್ಲ ಆಮೇಲೆ ಡೈವರ್ಸ್ ಅಂತೂ ಒಂದದ. ಯಾಕಂದ್ರೆ ಹೊಂದಾಣಿಕೆ ಆಗಿರೋದು ಡೈವರ್ಸ್ ಕೊಟ್ಟು ಹೋಗುವಂಥದ್ದು. ಆದಷ್ಟು ಡೈವರ್ಸ್ ಆಗದಂಗೆ ಮದುವೆಗಳನ್ನ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಖರೆ ಸರ್, ಖರೆ. ಈಗ ಅಷ್ಟಾದರೂ ಕೆಲವೊಮ್ಮೆ ಏನಪ್ಪ ಅಂದ್ರೆ ಗಂಡ ಹೆಣ್ಣಕ್ಕೆ ಅತಿಯಾದಂಥ ಭಿನ್ನಾಭಿಪ್ರಾಯ ಬಂದಾಗ ಡೈವರ್ಸ್ ಅಂತ ಬಂದಿರ್ತವ. ಈ ಡೈವರ್ಸ್ ಅಂತ ಬಂದಾಗ ನಿಜವಾಗಿ ಒಂದು ದೊಡ್ಡ ಹೊಡೆತನ ಗಂಡ ಹೆಣ್ಣ ಜೀವನದಲ್ಲಿ. ಯಾರ ಜೀವನದಲ್ಲಿ ಬಂದರೂ ಅದೊಂದು ಹೊಡೆತನ. ಯಾಕಂದ್ರೆ ಕೂಡಿ ಹೋಗುವಂಥ ನಾವು ಸಮಾಜ ಅಂತ ನಾವು ಮಾಡಿದ್ದೀವಿ. ಹೌದು ಸರ್. ಆದ್ರೆ ಇಂಥ ಇದು ನಮ್ಮ ಸಮಾಜ ಇದ್ದಂಥದ್ದು. ಬಟ್ ಇನ್ನು ವೆಸ್ಟರ್ನೈಸ್ ಕಂಟ್ರಿಗಳಲ್ಲ ಇದನ್ನು ಒಪ್ಕೊಳ್ಳೋದಕ್ಕೆ ಅಪೋಸಿಟ್ ಆದಂಥದ್ದು. ಯಾಕಂದ್ರೆ ಅಸಾಧ್ಯ ಹೇಳ್ತಾರೆ, ನನ್ನ ಮಗ ನಿನ್ನ ಮಗಳ ನಮ್ಮಿಬ್ಬರು ಮಕ್ಕಳಲ್ಲಿ ಆಡಾಗೈತಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ಸರ್ ನೀವು ಹೇಳೋದು ಇಂಥ ಮದುವೆಗೆ ನೀವು ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಗುರು ಹಿರಿಯರ ಸಮಕ್ಷವಾಗಿ ಎರಡು ಕುಟುಂಬಗಳ ಕೂಡುವಿಕೆ ಏನದ ಸರ್, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶಾಸ್ತ್ರಬದ್ಧವಾದಂಥ ಮದುವೆ ರೀ. ಇದಕ್ಕೆ ಸರ್ ಏನೇ ಇದು ಬಂದರೂ ಸಹಿತ ಅಲ್ಲಿ ಭಯ ಭಕ್ತಿ ಇರ್ತದೆ ರೀ. ಯಾರು ಏನಾರ ಅಂದಾರಪ್ಪ ಅಂಥೇಳಿ ರೀ ತಮ್ಮ ಜೀವನ ಕ್ರಮದೊಳಗೆ ಸೂತ್ರವಾಗಿ ಸಾಗುತ್ತಾರೆ. ನೀವು ಹೇಳಿದಾಗ ಸರ್ ಪಾಶ್ಚಿಮಾತ್ಯ ಮದುವೆಗಳಲ್ಲಿ ಇರ್ತದೆ ಸರ್, ಅದು ಏನು ಸರ್ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಮಾಡಿದಂಗೆ ರೀ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಅಲ್ಲಿ ತಮ್ಮದೇ ಆದ ಒಂದು ನೈತಿಕತೆ ಉಳಿದಿಲ್ಲ ರೀ. ನಾಳೆ ಮಕ್ಕಳಿಗೆ ಭದ್ರತೆ ಇರೋಂಗಿಲ್ಲ ಸರ್. ನೀವು ಹೇಳಿದಲ್ರಿ ನನ್ನ ಮಕ್ಕಳು ನಿನ್ನ ಮಕ್ಕಳು ಅವರ ಮಕ್ಕಳು ಕೂಡಿ ಆಡ್ತಿದ್ದಾರೆ ಅಂತಂದರೆ ಏನಕ್ಕೈತೆ ಸರ್, ಮನುಷ್ಯನಿಗೆ ಏನೇ ಆದ್ರೂ ಒಂದು ನೀತಿ ಅನ್ನೋದು ಬೇಕು ರೀ. ತಮ್ಮದೇ ಅಂತ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವುದಕ್ಕೆ ಇರ್ತಾವೆ ರೀ, ಈ ಸೊಸೈಟಿ ರಕ್ಷಣೆ ಮಾಡೋ ಸಲುವಾಗಿ ಇರ್ತಾವೆ ರೀ. ಹಂಗೆ ವಿವಾಹ ಬಂಧನದ ಇರ್ತದೆ ಸರ್, ಆ ಕುಟುಂಬ ಸುಸೂತ್ರವಾಗಿ ಸಾಗಲಿ, ಅದು ಅದರಿಂದ ಒಳ್ಳೆಯ ಒಂದು ಪರಿಣಾಮ ಮೂಡಲಿ, ಅದರಿಂದ ಸಮಾಜಕ್ಕೆ ಏನು ಒಂದು ಕೊಡುಗೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡಿರ್ತಾರೆ. ಅದಕ್ಕೆ ನಮ್ಮ ಹಿಂದೂ ವಿವಾಹಕ್ಕೂ ಪಾಶ್ಚಿಮಾತ್ಯ ವಿವಾಹಕ್ಕೂ ಭಾಳಷ್ಟು ಅಂತರದ ಸರ್. ಅಂದರೆ ನೀವು ಹೇಳೋದು ನೋಡಿದ್ರಪ್ಪ ಅಂದ್ರೆ ಲವ್ ಮಾಡಿ ಅದು ಲವ್ ಮ್ಯಾರೇಜ್ಗಳು ತಪ್ಪು ಅಂತೇಳಿ ನೀವು? ತಪ್ಪಲ್ಲ ಸರ್. ಸೊ ಅದು ಪ್ರೀತಿಯಿಂದ ಕೂಡಿದರೂ ತಪ್ಪಲ್ಲ ಸರ್. ಆದರೆ ಆದ ಪ್ರೀತಿ ಅದು ಅಷ್ಟೇ ಉಳಿಬಾರ್ದು ರೀ. ಪ್ರೀತಿ ನಿರಂತರವಾಗಿ ಅವರ ಜೀವನ ಪರ್ಯಂತರವಾಗಿ ಉಳಿಬೇಕು ಸರ್. ಭಿನ್ನಾಭಿಪ್ರಾಯ ಬರೋದಂತೂ ಸಹಜ ಸರ್. ಯಾಕಂದ್ರೆ ಜೀವನ ಅಂದ್ರೆ ಏನು ರೀ, ಇದು ಸುಖ ದುಃಖಗಳ ಆಗಾರ ಅಂತ ಹೇಳ್ತಾರೆ ರೀ. ಲೈಫ್ ಈಸ್ ಫುಲ್ ಆಫ್ ಜಾಯ್ಸ್ ಆ್ಯಂಡ್ ಸಾರೋಸ್ ಅಂತೇಳಿ ದಟ್ ವಿ ಹ್ಯಾವ್ ಟು ಪೇಸ್ ಬೋತ್ ಈಕ್ವಲಿ ಆ್ಯಂಡ್ ಈಸಿಲಿ. ಹಂಗೆ ಜೀವನ ಕ್ರಮದೊಳಗೆ ಬಂದಂಥ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂಥೇಳಿ ನಮ್ಮ ಹಿಂದೂ ವಿವಾಹ ಪದ್ಧತಿ ಕಲಿಸ್ತದೆ ರೀ. ಹಿಂಗಾಗಿ ರೀ ಇಲ್ಲಿ ಏನಾಕತ್ತಂದ್ರೆ ದಂಪತಿ, ಯಾಕಂದ್ರೆ ಈಗ ನೋಡ್ರಿ ಭಾಷೆಯಲ್ಲೂ ಸಹಿತ ವಿಶೇಷವಾಗಿ ಇಂಗ್ಲೀಷ್ ಭಾಷೆ ತೆಗೆದುಕೊಂಡಾಗ ಆ ಯಾವುದ ವೈಫ್ ಅಂತ ಬರ್ತದೆ. ಸಂಸ್ಕೃತಿ ಹೆಂಗಂದ್ರೆ ನಾನು ಹೆಂಡತಿಯನ್ನು ಹೊಂದಿದ್ದೇನೆ ಅಂತೇಳಿ ನಾವು ಹಂಗೆ ಹೆಂಡತಿ ಅದ ಅಂತ ಹೇಳ್ತೀವಿ, ಆದ್ರೆ ಹೆಂಡತಿಯನ್ನು ಹೊಂದಿದ್ದೀನಿ ಅಂತ ಹೇಳ್ತಾರೆ.